ನಮಸ್ಕಾರ ಸ್ನೇಹಿತರೆ, DiShiRa ಕಿಚನ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಸಿಹಿ ಗೆಣಸಿನ ಪರಾಠನ ಹೇಗೆ ಮಾಡೋದು ಅಂತ ನೋಡೋಣ. ಆದ್ರೆ ಅದಕ್ಕಿಂತ ಮುಂಚೆ ಯಾರೆಲ್ಲ ಹೊಸಬ್ರು ಈ ಚಾನೆಲ್ನ ನೋಡ್ತಿದ್ರೋ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಬನ್ನಿ ಸಿಹಿ ಗೆಣಸಿನಿಂದ ಟೇಸ್ಟಿಯಾದ ಪರಾಠ ಹೇಗೆ ಮಾಡೋದು ಅಂತ ನೋಡೋಣ. ಸಿಹಿಗೆಣಸಿನ ಪರಾಠ ಮಾಡೋದಕ್ಕೆ ನಾನಿಲ್ಲಿ ಸಿಹಿಗೆಣಸನ್ನು ಬೇಯಿಸಿಟ್ಕೊಂಡಿದ್ದೀನಿ. ಆಗಲೇ ಒಂದು ಸಿಹಿಗೆಣಸಿದ್ರೂ ಕೂಡ ಸಾಕು, 5 ಪರಾಠನ ನಾವು ಇದರಿಂದ ಮಾಡ್ಕೋಬಹುದು. ಸಿಪ್ಪೆ ತೆಗೆದು ಚೆನ್ನಾಗಿ ಇದನ್ನೊಮ್ಮೆ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ನೆಕ್ಸ್ಟು ಇದರ ಜೊತೆಗೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ಳೋಣ. ನಾನಿಲ್ಲಿ ಅರ್ಧ ಟೀ ಸ್ಪೂನಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಹಾಗೆ ಅದರ ಜೊತೆಗೆ ಅರ್ಧ ಟೀ ಸ್ಪೂನಷ್ಟು ಜೀರಾ ಪೌಡ್ರನ್ನು ಕೂಡ ಸೇರಿಸ್ತಾ ಇದ್ದೀನಿ. ಜೀರಿಗೆನ ಹುರಿದು ಪೌಡ್ರ್ ಮಾಡಿ ಇಟ್ಕೊಂಡಿರೋದು. ಅದರ ಜೊತೆಗೆ 1 ಟೀ ಸ್ಪೂನಷ್ಟು ಅಚ್ಚಕಾರದ ಪುಡಿನ ಸೇರಿಸ್ತಾ ಇದ್ದೀನಿ. ನಿಮಗೆ ಖಾರ ಕಡಿಮೆ ಸಾಕು ಅನ್ನೋ ಹಾಕಿದರೆ ಇನ್ನೂ ಕಡಿಮೆನೂ ಕೂಡ ಮಾಡ್ಕೋಬೋದು ಖಾರನ. ಹಾಗೆ ಇದರ ಜೊತೆಗೆ ಓಂಕಾಳು 1/4 ಟೀ ಸ್ಪೂನಷ್ಟು ಓಂಕಾಳನ್ನು ಕೂಡ ಹಾಕ್ತಾ ಇದ್ದೀನಿ. ಸಿಹಿಗೆಣಸಾಗಿರೋದ್ರಿಂದ ಓಂಕಾಳು ಹಾಕಿದ್ರೆ ಚೆನ್ನಾಗಾಗುತ್ತೆ. ಓಂಕಾಳು ಜೀರಿಗೆ ಎಲ್ಲ ಹಾಕೋದು ಆರೋಗ್ಯ ದೃಷ್ಟಿಯಿಂದ ಕೂಡ ಒಳ್ಳೆಯದು. ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ನಾನಿಲ್ಲಿ, ಚೆನ್ನಾಗಾಗತ್ತೆ ಪರೋಟ ಅನ್ನೋದಕ್ಕೋಸ್ಕರ. ಈಗ ಇದನ್ನ ಹಾಗೆಯೇ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಮ್ಮೆ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದರ ಜೊತೆಗೆ 1 ಕಪ್ಪಷ್ಟು ಗೋಧಿ ಹಿಟ್ಟನ್ನು ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. 1 ಸಿಹಿಗೆಣಸು ತೊಗೊಂಡ್ರೆ 1 ಕಪ್ಪಷ್ಟು ಗೋಧಿ ಹಿಟ್ಟು ಹಾಕಿದ್ರೆ ಚೆನ್ನಾಗಾಗತ್ತೆ. ಪರಾಠ ಕೂಡ ತುಂಬ ಸ್ಮೂತಾಗಿ ಚೆನ್ನಾಗಿ ಬರುತ್ತೆ. ಈಗ ಇದನ್ನ ಹಾಗೆಯೇ ಒಮ್ಮೆ ಡ್ರೈ ಆಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಮ್ಮೆ ಎಲ್ಲ ಸೇರಿಸ್ಕೊಂಡ ನಂತರ ಈಗ ಇದರ ಜೊತೆಗೆ ಸ್ವಲ್ಪ ನೀರು ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೇ ನಾವು ಇದನ್ನ ಕಲಿಸ್ಕೋಬೇಕಾಗಿರೋದು. ಜಾಸ್ತಿ ನೀರು ಹಾಕೋದಕ್ಕೆ ಹೋಗಬೇಡಿ. ಆಲ್ರೆಡಿ ಸಿಹಿಗೆಣಸಿನ ಜೊತೆಗೆ ಸೇರಿಸಿರೋದ್ರಿಂದ ಸ್ವಲ್ಪ ನೀರು ಸಾಕಾಗತ್ತೆ. ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಚಪಾತಿ ಹಿಟ್ಟಿನ ಹದಕ್ಕೇ ಕಲಿಸ್ಕೊಳ್ಳೋಣ. ತುಂಬಾ ಸಾಫ್ಟಾಗಿ ಬರುತ್ತೆ ಸಿಹಿಗೆಣಸಿನ ಪರಾಠ. ನೀವು ಬೆಳಿಗ್ಗೆನೇ ಲಂಚ್ ಬಾಕ್ಸ್ಗೆ ಹಾಕಿ ಕಳಿಸಿದ್ರು ಕೂಡ ಮಧ್ಯಾಹ್ನದವರೆಗೂ ಏನೂ ಆಗಲ್ಲ, ತುಂಬ ಸಾಫ್ಟಾಗಿರುತ್ತೆ. ಇದನ್ನ ಹಿಟ್ಟು ಕಲಸಿ ರೆಡಿಯಾಗಿದೆ ನೋಡ್ಬೋದು. ಇಷ್ಟು ಸಾಫ್ಟಾಗಿ ಕಲಿಸ್ಕೊಂಡಿದ್ದೀನಿ. ಈಗ ಇದನ್ನ ನಾವು ಒಂದು 10 ನಿಮಿಷ ಹಾಗೆಯೇ ಮುಚ್ಚಿಡೋಣ. ಜಸ್ಟ್ ಒಂದು 10 ನಿಮಿಷ ಬಿಟ್ಟರೆ ಸಾಕು, ಹಿಟ್ಟು ಚೆನ್ನಾಗಿ ರೆಡಿ ಆಗುತ್ತೆ. ನೋಡ್ಬೋದು ಎಷ್ಟು ಸಾಫ್ಟಾಗಿದೆ ಅನ್ನೋದನ್ನ. ಈಗ ನಾವು ಇದರಿಂದ ಪರಾಠನ ಮಾಡ್ಕೋಬಹುದು. ನಾನು ಹೇಳಿದಾಗೆ ಒಂದೇ ಒಂದು ಸಿಹಿಗೆಣಸು ತೊಗೊಂಡಿದ್ದು, ಆದರೂ ಕೂಡ ಇದರಲ್ಲಿ ನಾವು 5 ಪರಾಠಗಳನ್ನು ಮಾಡ್ಕೋಬಹುದು. ಉಂಡೆನ ರೆಡಿಯಾಗಿ ಇಟ್ಕೊಂಡ್ಬಿಡ್ತೀನಿ. ಇದಕ್ಕೆ ಸ್ಟಫಿಂಗ್ ಎಲ್ಲ ಏನೂ ಇಲ್ಲ, ಡೈರೆಕ್ಟಾಗಿ ಹಾಗೆಯೇ ಮಿಕ್ಸ್ ಮಾಡಿರೋದ್ರಿಂದ ತುಂಬ ಸುಲಭ ಮಾಡೋದು. ನಾನು ಇಲ್ಲಿ ಸ್ಲ್ಯಾಬನ್ನೇ ಕ್ಲೀನಾಗಿ ಒರೆಸ್ಕೊಳ್ತಾ ಇದ್ದೀನಿ. ಗೋಧಿ ಹಿಟ್ಟನ್ನೇ ಉಪಯೋಗಿಸಿದ್ದೀನಿ ಇಲ್ಲಿ ಲಟ್ಸೋದಕ್ಕೂ ಕೂಡ. ನಾರ್ಮಲ್ ನೀವು ಪರಾಠನ ಲಟ್ಸ್ಕೊಂಡ್ರೆ ಆಯಿತು. ಚಪಾತಿಯಷ್ಟು ತುಂಬ ತೆಳು ಮಾಡಬೇಡಿ, ಸ್ವಲ್ಪ ಇಷ್ಟಿದ್ರೆ ಸಾಕು. ಹಾಗಂತ ತುಂಬ ದಪ್ಪನೂ ಬೇಡ, ಇಷ್ಟು ಥಿಕ್ನೆಸ್ ಮೇಂಟೈನ್ ಮಾಡಿದರೆ ಸಾಕು. ನೋಡಿ ಇಷ್ಟಿದೆ. ಪ್ಯಾನು ಕೂಡ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ ಆಲ್ರೆಡಿ. ಇದನ್ನ ಪರಾಠನ ಬೇಯಿಸ್ಕೊಂಡ್ಬಿಟ್ರೆ ಮುಗ್ದೇ ಹೋಯಿತು. ತುಂಬ ಸುಲಭವಾಗಿ ಆಗುತ್ತೆ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಇರ್ಬೋದು, ಇಲ್ಲ ಲಂಚ್ ಬಾಕ್ಸ್ಗೆ ಕಳಿಸೋದಿರ್ಬೋದು, ಇಲ್ಲಾಂದರೆ ಸಂಜೆ ಟೈಮಲ್ಲಿ ತಿನ್ನೋದಕ್ಕೂ ಕೂಡ ತುಂಬಾ ಚೆನ್ನಾಗಾಗತ್ತೆ. ಇದು ಸ್ಪೈಸಿಯಾಗಿ ಚೆನ್ನಾಗಾಗತ್ತೆ. ಸ್ವಲ್ಪ ಖಾರ, ಸಿಹಿಗೆಣಸಿರೋದ್ರಿಂದ ಸ್ವಲ್ಪ ಸಿಹಿ ಕೂಡ ಇರುತ್ತೆ. ಹಾಗೆ ಇಲ್ಲಿ ನಾನು ಇದರ ಜೊತೆಗೆ ಆಲೂ ಮಟರನ್ನು ಸರ್ವ್ ಮಾಡ್ತಾಯಿದ್ದೀನಿ. ಇಲ್ಲ ಪರಾಟನ ನೀವು ಹಾಗೆ ಮೊಸರಿನ ಜೊತೆಗೂ ತಿನ್ಬೋದು. ಮಟರ್ ಸೀಸನ್ ಆಗಿರೋದ್ರಿಂದ ನಾನು ಆಲೂ ಮಟರ್ನು ಕೂಡ ಜೊತೆಗೆ ಮಾಡೋಣ ಅಂತ ಅಂದ್ಕೊಂಡೆ. ಹಾಗೆ ಈ ರೆಸಿಪಿನ ನಾನು ಆಲ್ರೆಡಿ ಮುಂಚೆನೇ ರೆಕಾರ್ಡ್ ಮಾಡಿದ್ದೀನಿ. DiShiRa ಕಿಚನ್ನಲ್ಲಿದೆ ಆಲೂ ಮಟರ್ ರೆಸಿಪಿನ, ನೀವು ಆಮೇಲೂ ಕೂಡ ನೋಡ್ಬೋದು. ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಹಾಗಾಗಿ ಮತ್ತೆ ನಾನು ಇದನ್ನ ಇಲ್ಲಿ ತೋರಿಸ್ತಾ ಇಲ್ಲ. ಆಲೂ ಮಟರ್ ಕೂಡ ರೆಡಿ ಆಯಿತು. ಹಾಗೆ ಈ ಕಡೆ ಪರಾಠನೂ ಕೂಡ ಬೇಯ್ತಾ ಇದೆ. ಪರಾಠ ರೆಡಿ ಆಗ್ತಿದ್ದಂಗೆ ಇದನ್ನ ನಾನು ಸರ್ವ್ ಮಾಡ್ಬೋದು. ಬಿಸಿ ಪರಾಠ ತುಂಬ ಚೆನ್ನಾಗಾಗತ್ತೆ. ನೋಡಿ ಎಷ್ಟು ಬೇಗ ರೆಡಿ ಆಯಿತು ಅಂತ. ಗೆಣಸನ್ನು ಬೇಯಿಸ್ಕೊಳ್ಳೋದಕ್ಕೂ ನಿಮಗೆ ಒಂದು 10-15 ನಿಮಿಷ ಸಾಕು, ಬೇಗನೆ ಬೇಯುತ್ತೆ ಗೆಣಸು. ಪರಾಠ ಕೂಡ ರೆಡಿ ಆಯಿತು. ಹಾಗೆ ಇನ್ನೊಂದು ಪರಾಠನೂ ಕೂಡ ನಾವು ಮಾಡ್ಕೊಂಬಿಡೋಣ. ಇದರ ಮೇಲಿಂದ ನೀವು ತುಪ್ಪ ಬೇಕಿದ್ರೂ ಕೂಡ ಹಾಕ್ಕೋಬಹುದು ಪರಾಠ ಜೊತೆಗೇ. ನೆಕ್ಸ್ಟು ತೋರಿಸ್ತೀನಿ. ಪ್ಯಾನ್ಗೆ ಹಾಕಬಾರ್ದು ತುಪ್ಪನ. ಪರಾಠ ಮಾಡೋವಾಗ ಪರಾಠ ರೆಡಿ ಮಾಡಿ ಆದಮೇಲೆ ಕೊನೆಯಲ್ಲಿ ಮೇಲಿಂದ ತುಪ್ಪ ಸವರ್ತಾರೆ. ಇದಕ್ಕೆ ಸಾಮಾನ್ಯವಾಗಿ ತುಪ್ಪನ ಪ್ಯಾನಲ್ಲಿ ಬಿಸಿ ಮಾಡಬಾರ್ದು ಅನ್ನೋದಕ್ಕೋಸ್ಕರ ಇದರ ಮೇಲಿಂದ ಪರಾಠ ರೆಡಿ ಮಾಡಿಕೊಂಡು ಮೇಲಿಂದ ಜಸ್ಟು ಒಂದೇ ಒಂದು ಸ್ಪೂನ್ ತುಪ್ಪನ ಹಾಗೆ ಸವರಿದ್ರೆ ಹಾಗೆಯೇ ತಿನ್ನೋದಕ್ಕೂ ಚೆನ್ನಾಗಾಗತ್ತೆ. ಸೇರಿಸೋದಕ್ಕೆ ಕಂಪಲ್ಸರಿ ಬೇಕು ಅಂತ ಏನೂ ಕೂಡ ಇಲ್ಲ. ತುಪ್ಪ ಸವರ್ಬಿಟ್ರೆ ಇದರಲ್ಲೇ ಖಾರ ಸಿಹಿ ಎಲ್ಲನೂ ಇರೋದ್ರಿಂದ ಹಾಗೆ ಕೂಡ ತಿನ್ಬೋದು. ಇಲ್ಲಾಂದರೆ ಇದನ್ನ ಮೊಸರು ಜೊತೆಗೂ ಕೂಡ ತಿನ್ಬೋದು. ನಾನು ಮೊಸರು ಜೊತೆಗೂ ಸರ್ವ್ ಮಾಡ್ತಾಯಿದ್ದೀನಿ.
ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ, ತುಂಬ ಅಂದರೆ ತುಂಬಾ ಸಾಫ್ಟಾಗಿರುತ್ತೆ. ಆಲೂ ಮಟರ್ ಕೂಡ ರೆಡಿ ಆಯಿತು. ಇದರ ರೆಸಿಪಿನ ನೀವು ವಿಡಿಯೋದ ಕೊನೆಯಲ್ಲೂ ಕೂಡ ನಾನು ಹಾಕಿರ್ತೀನಿ, ಖಂಡಿತವಾಗಿಯೂ ಕೂಡ ನೋಡೋದನ್ನ ಮರಿಬೇಡಿ. ಆಲೂ ಮಟರ್, ದಹಿ, ಅದರ ಜೊತೆಗೆ ಸ್ವೀಟ್ ಪೊಟ್ಯಾಟೊ ಪರಾಠ ಸೂಪರ್ ಟೇಸ್ಟಿಯಾಗಿರುತ್ತೆ. ಖಂಡಿತವಾಗಿಯೂ ಕೂಡ ನೀವು ಇದನ್ನ ಒಮ್ಮೆ ಟ್ರೈ ಮಾಡಿ ನೋಡಿ, ಮತ್ತೆ ನೀವೇ ಇಷ್ಟಪಟ್ಟು ಮಾಡ್ತೀರಾ, ಅಷ್ಟು ಚೆನ್ನಾಗಾಗತ್ತೆ. ಹಾಗೆ ಇವತ್ತಿನ ವಿಡಿಯೋ ಕೂಡ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಅನಿಸಿಕೆಗಳನ್ನ ಆಸ್ ಯೂಶುವಲ್ ಕಾಮೆಂಟ್ ತಿಳಿಸಿ, ಹಾಗೆ ವಿಡಿಯೋನು ಕೂಡ ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ಧನ್ಯವಾದ.